ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಇವತ್ತು ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಧನುರ್ಮಾಸ ಹಳ್ಳಿಕಟ್ಟೆ ಪೂಜೆ ಮಾಡಬೇಕು, ಒಂದು 5 ದಿನ ದೇವಸ್ಥಾನ ಹತ್ರ ಹೋಗಿ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತು ಸ್ಯಾಟರ್ಡೆ ಮಾರ್ನಿಂಗಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆ ಬೇಗನೆ ಅಂದರೆ ಒಂದು 4 ಗಂಟೆ 10 ನಿಮಿಷಕ್ಕೆ ಎದ್ಬಿಟ್ಟು ಕಸ ಎಲ್ಲ ಹೊಡ್ಕೊಂಡು ನೆಲ ಒರೆಸ್ಕೊಂಡು ಬಾಗಿಲಿಗೆಲ್ಲ ಹೊಸ ರಂಗೋಲಿ ಹಾಕಿ ನಂತರ ಸ್ನಾನ ಮಾಡಿ ಇವಾಗ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ. 4:10ಕ್ಕೆ ಯಾರೂ ಇಲ್ಲ, ಅಷ್ಟೊಂದು ನಿಶಬ್ದವಾಗಿದೆ. ಸೊ ನೀವು ನೋಡ್ತಾ ಇರ್ಬೋದು. ಬನ್ನಿ ಇವತ್ತಿನ ಬ್ಲಾಗ್ ಯಾವ ಥರ ಇತ್ತು ನೋಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ದೇವಸ್ಥಾನದ ಹತ್ರ ಅಯ್ಯಪ್ಪ ಸ್ವಾಮಿ ಒಂದು ಮಾಲೆ ಹಾಕ್ತಾರಲ್ವ, ಸೊ ಅವ್ರದ್ದು ಇದೆ. ಅವ್ರು ಬಂದುಬಿಟ್ಟು ಬೇಗನೆ ಹೇಳ್ತಾರಲ್ವ, ಸೊ ಅದಕ್ಕೋಸ್ಕರ ಲೈಟಿಂಗ್ ಎಲ್ಲ ಮಾಡಿರ್ತಾರೆ. ಆನಂತರ ದೇವಸ್ಥಾನ ಕೂಡ ಪೂಜೆ ಎಲ್ಲ ಇನ್ನೂ ಆಗ್ತಿರಲ್ಲ, ನಾನು ಹೋದಾಗ ಇನ್ನೂ ಆಗಿರಲ್ಲ. ಸೊ ನಾನು ಹೋದ್ಮೇಲೆ ಒಬ್ರು ಯಾರೋ ಪೂಜೆ ಮಾಡ್ತಾಯಿದ್ರು, ಆನಂತರ ನಾನು ಮಾಡಿದೆ. ಸೊ ಫಸ್ಟು ನೀರು ಹಾಲು ಹಾಕಿಬಿಟ್ಟು ಆನಂತರ ಮತ್ತೆ ನೀರು ಹಾಕಬೇಕು, ಹಾಲು ಹಾಕಿ ಬಿಡಬಾರ್ದಂತೆ. ಸೊ ಅದಕ್ಕೋಸ್ಕರ ನೀರು ಹಾಕಿ ಫಸ್ಟು, ಆನಂತರ ಹಾಲು ಹಾಕಿ ಆನಂತರ ಮತ್ತೆ ನೀರು ಹಾಕಿ ಪೂಜೆ ಎಲ್ಲ ಮಾಡಿಕೊಂಡು ಅರ್ಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡಿ ಆನಂತರ ಒಂದು 5 ತುಪ್ಪದ ದೀಪ ಹಚ್ತಾ ಇದ್ದೀನಿ. ಸೊ ತುಪ್ಪದ ದೀಪ ನಾನು ಲಾಸ್ಟಿನ ದಿನ ಹಚ್ಚಿದರೆ ಸಾಕು ಅಂದ್ಕೊಂಡೆ, ಬಟ್ ಯಾಕೋ ಇಲ್ಲ 5 ದಿನ ಅಲ್ವ ಮಾಡೋದು, 5 ದಿನನೂ ಹಚ್ಬಿಡೋಣ ಅಂತ ಅಂದ್ಕೊಂಡು 5 ದಿನನೂ ಹಚ್ತಾ ಇದ್ದೀನಿ. ಸೊ ನನಗೇನೋ ಒಂಥರ ಖುಷಿ ಈ ಥರ ಎಲ್ಲ ಪೂಜೆ ಮಾಡೋಕ್ಕೆ, ಅರ್ಲಿ ಮಾರ್ನಿಂಗ್ ಬೇಗನೆ ಮಾಡೋಕ್ಕೆ ಅಂದರೆ ಇಷ್ಟ. ಬಟ್ ವರ್ಷಕ್ಕೊಂದ್ಸರಿ ಈ ಥರ ಬರುತ್ತೆ. ನವರಾತ್ರಿ ಆಯಿತು, ಆಮೇಲೆ ಧನುರ್ಮಾಸ ಎಲ್ಲ ವರ್ಷಕ್ಕೊಂದ್ಸರಿನೇ ಬರೋದು. ಸೊ ವರ್ಷ ನಾವು ಅಂದರೆ ದಿನ ಈ ಥರ ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ ಅಂತ ಅಂದರೆ ಆಗೋದಿಲ್ಲ. ಸೊ ಫೈನಲಿ ಧನುರ್ಮಾಸ ಫಸ್ಟ್ನೇ ಪೂಜೆ ನಡೀತಾ ಇದೆ. ಮುನಿ ಎದಕ್ಕೆ ತಂದಿದ್ದ ಪಪ್ಪಂದದು. ಧನುರ್ಮಾಸ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು 11 ಗಂಟೆಗೆ ನಮ್ಮ ರಿಲೇಷನ್ ಮನೆಗೆ ಬಂದ್ವಿ. ಅವ್ರ ಮನೆ ಸತ್ಯನಾರಾಯಣ ಪೂಜೆ ಇತ್ತು. ವರ್ಷ ಮಾಡಿಸ್ತಾರೆ, ಲಾಸ್ಟ್ ಇಯರ್ ಕೂಡ ಅಪ್ಲೋಡ್ ಮಾಡಿದ್ದೆ, ನೀವು ನೋಡಿರ್ಬೋದು. ಸೊ ವರ್ಷ ಮಾಡ್ತಾರೆ, ಈ ವರ್ಷ ಕೂಡ ಇದೆ, ಅದಕ್ಕೋಸ್ಕರ ಬಂದ್ವಿ. ಇಲ್ಲಿ ಸತ್ಯನಾರಾಯಣ ಪೂಜೆಗೆ ಪ್ರಸಾದ ಮಾಡ್ತಾರಲ್ವ, ಸೊ ಅದನ್ನು ಮಾಡ್ತಾಯಿದ್ರು, ಹಾಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನಾನು ಪೂರ್ತಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಮಧ್ಯದಲ್ಲಿ ನನಗೇನು ಬೇಕೋ ಅಷ್ಟೇ ತೊಗೊಂಡಿದ್ದೀನಿ ನಾನು. ಓಕೆ, ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಮಾಡ್ಬೇಕಿತ್ತ ನೀವು ನೋಡ್ಬೇಕಿತ್ತ. ಇರಲಿ ತಗೊಳ್ರಿ.
ಅದೇನಿಲ್ಲ, ಕೆಂಪು ಹುರಿದ್ಮೇಲೆ ಹುರಿದ್ಕೊಂಡ್ಮೇಲೆ ರವೆನ ಕೆಂಪಾಗಿ ಹುರಿದ್ಕೊಂಡ್ಮೇಲೆ ತುಪ್ಪ ಹಾಕಿ ಆಮೇಲೆ ಹಾಲು ಹಾಕಿದ್ರೆ ಆಯ್ತು. ಬಿಸಿ ಬಿಸಿ ಹಾಲಾಗಲಿ, ನೀರು ಹಾಕೋದಾದ್ರೂ ಬಿಸಿ ಬಿಸಿ ನೀರು ಯಾವ್ದಾದ್ರು ಹಾಕ್ಕೊಂಡ್ರೆ ಆಮೇಲೆ ಅದಷ್ಟು ಗಟ್ಟಿ ಸ್ವಲ್ಪ ಇದು ಅರಳುತ್ತಲ್ಲ, ಆಮೇಲೆ ಸಕ್ಕರೆ ಹಾಕಿ ತೋರಿಸ್ಬಿಟ್ರೆ ಆಯ್ತು. ಅರಳಿದ್ಮೇಲೆ ಹಾಕ್ಬೇಕಲ್ಲ ಸಕ್ಕರೆನ? ಸಕ್ಕರೆ ಹಾಕ್ಬೇಕು. ಸ್ವಲ್ಪ ಹಾಲು ಬೇಕಾ? ರವೆ ಎಷ್ಟು ತಗೊಂಡ್ರೆ ಅಷ್ಟು ಅದಕ್ಕಿಂತ ಕಮ್ಮಿ. ಡಬ್ಬಲ್ ಹಾಕ್ತಾರೆ ಎಲ್ಲರೂ, ಡಬ್ಬಲ್ ಹಾಕ್ಬೇಕು ಅಂತೇನಿಲ್ಲ. ಏನಕ್ಕೆ ಅಂದರೆ ಜಾಸ್ತಿ ಸಿಹಿ ಆಗಿಬಿಡುತ್ತಲ್ಲ. ನಾವು ಒಂದಕ್ಕೆ 1.5 ಲೋಟ ಹಾಕ್ತೀವಿ ನಾವು. ಒಂದು ಲೋಟ ರವೆಗೆ 1.5 ಲೋಟ ಸಕ್ಕರೆ ಹಾಕ್ತೀವಿ. ಹಾಲು ಹಾಕಿರ್ತೀವಲ್ಲ, ಹಾಲು ಬಾಳೆಹಣ್ಣು ಎಲ್ಲ ಹಾಕಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಓಂ ಸನಕಾಯ ನಮಃ, ಓಂ ಸರ್ವರಕ್ಷಕಾಯ ನಮಃ, ಓಂ ಸರ್ವಾರ್ಥಾಯ ನಮಃ, ಓಂ ಸರ್ವದೇವಸ್ವರೂಪಿಣೇ ನಮಃ, ಓಂ ಸರ್ವಸಾಕ್ಷಿಕಾಯ ನಮಃ, ಓಂ ಸರ್ವಾಸ್ತ್ರಧಾರಿಣೇ ನಮಃ, ಓಂ ಸರ್ವವಿದ್ಭಾವಿನೇ ನಮಃ, ಓಂ ಸತ್ಕ್ರಿಯಾಯ ನಮಃ, ಓಂ ಸಹಸ್ರಜಿತೇ ನಮಃ, ಓಂ ಸಹಸ್ರನಾಮ್ನೇ ನಮಃ, ಓಂ ಸರ್ವತಶ್ಚಕ್ಷುಷೇ ನಮಃ, ಓಂ ಸದ್ಗತಯೇ ನಮಃ, ಓಂ ಸತ್ಪರಾಯಣಾಯ ನಮಃ, ಓಂ ಸದ್ಭೂತಯೇ ನಮಃ, ಓಂ ಸತೇ ನಮಃ, ಓಂ ಸತ್ಯಸಮಾವರ್ತಾಯ ನಮಃ, ಓಂ ಸತ್ಕೀರ್ತಯೇ ನಮಃ, ಓಂ ಸರ್ವದೃಗ್ವಾಸಾಯ ನಮಃ, ಓಂ ಸಪ್ತವಾಹನಾಯ ನಮಃ, ಓಂ ಸತ್ವವತೇ ನಮಃ, ಓಂ ಸತ್ಯಧರ್ಮಪರಾಯಣಾಯ ನಮಃ, ಓಂ ಸಂತಾಯ ನಮಃ, ಓಂ ಬರ್ರಿ ಮಂಜು ಬರ್ರಿ. ಕರುಣಾಕರ ದೇವತನಿಗೊದಗಿದೆ ಸತ್ಯಾತ್ಮಕ ಲಕ್ಷ್ಮೀಕಾಂತ ಮುಕುಂದ, ಪಾಲಿಸು ಗೋವಿಂದ ಸತ್ಯಾತ್ಮಕ ಲಕ್ಷ್ಮೀಕಾಂತ ಮುಕುಂದ. ಆಧಾರದ ವಚನದಿ ಕಾಷ್ಟವ ತಿಳಿದು ನರಕಾತುತಿ ಜನಕ್ಕೆ ಶ್ರೀನಾಥನು ಕೇಳಲು ಈ ವ್ರತವನ್ನು. ದೀನಜನಾಭಾಷದೀಶವುದ ಪುರುಷೋತ್ತಮ ಸರ್ವದ ಸತ್ಯಾತ್ಮಕ ಲಕ್ಷ್ಮೀಕಾಂತ ಮುಕುಂದ, ಪಾಲಿಸು ಗೋವಿಂದ ಸತ್ಯಾತ್ಮಕ ಲಕ್ಷ್ಮೀಕಾಂತ ಮುಕುಂದ. ಮಾರುವ ಶೂದ್ರನು ತಾನು ಶ್ರೇಷ್ಠವೆಂದನು ಕಲಿಯುತ್ತವನು ಮಾಡಿ, ಕಷ್ಟದರೀತರ ಬವಣೆಯು ನೀತು ಉತ್ತಮ ಸೌಖ್ಯಸುತ ಲಾಟಿ ಮಾಡಿ ಹೂ ಅರ್ಪಣೆ ಮಾಡಿ ಕರ್ಕೊಂಡ್ರ ಮೇಲೆ ಹಾಕ್ಬಿಡಿ. ಆನಂತರ ಸಂಡೇ ಕೂಡ ನಾವು ಬನ್ನೇರುಘಟ್ಟ ಹೋಗೋಣ ಅಂತ ಅಂದ್ಕೊಂಡ್ವಿ. ಏನಪ್ಪ ಬರೀ ಬನ್ನೇರುಘಟ್ಟ ಹೋಗ್ತಾರೆ ಅಂದ್ಕೊಂಡಿರ್ಬೋದು. ನಮಗೆ ಸರೌಂಡಿಂಗಲ್ಲಿ ಬನ್ನೇರುಘಟ್ಟದಲ್ಲಿ ಆನೆಗಳು ಸಿಗೋದು, ಆನೆಗಳು ನೋಡೋಕ್ಕಾಗೋದು, ಅದಕ್ಕೋಸ್ಕರ ಹೋಗೋಣ ಅಂತ. ಮನ್ವಿತಿಗೆ ಆನೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗಲೂ ಕೇಳ್ತಾ ಇದ್ದ, ಮೊಬೈಲಲ್ಲಿ ಆನೆ ತೋರಿಸಿ ಅಂತ ಹೇಳ್ತಾ ಇದ್ದ. ಸೊ ಅವನಿಗೋಸ್ಕರ ಅಂತಲೇ ಬನ್ನೇರುಘಟ್ಟ ಬಂದ್ವಿ ಆನೆ ನೋಡೋಕ್ಕೆ ಅಂತ. ಡೈರೆಕ್ಟಾಗಿ ನಾವು ಆನೆ ಹತ್ರನ ಹೋಗೋಣ ಅಂತ ಹೋದ್ವಿ. ಸೊ ಆನೆ ಎಲ್ಲ ನೋಡಿಕೊಂಡು ಆನಂತರ ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಆನಂತರ ಸ್ವಲ್ಪ ಅಲ್ಲಿ ಬಂದಿರೋದಕ್ಕೆ ಸ್ವಲ್ಪ ಅಲ್ಲೆಲ್ಲ ನೋಡ್ಕೊಂಬಂದ್ವಿ. ಹೇಳಬೇಕಂತ ಅಂದರೆ ಅಷ್ಟೊಂದೇನು ಪ್ರಾಣಿಗಳಿಲ್ಲ. ಒಂದು ಬೋನಲ್ಲಿ ಒಂದೇ ಪ್ರಾಣಿ ಇರೋದು. ಅದು ಹೆಂಗೆ, ಅದು ಎಷ್ಟು ಬೋರ್ ಆಗುತ್ತೋ ಗೊತ್ತಿಲ್ಲ ಆ ಪ್ರಾಣಿಗೆ. ಒಂದೇ ಬೋನಲ್ಲಿ ಒಂದೇ, ಅಂದರೆ ಒಂದು ಜಾಗದಲ್ಲಿ ಒಂದೊಂದೇ ಇರೋದು. ಒಂದು 4 ಆನೆ ಹತ್ರ 4 ಇತ್ತು. ಬಿಟ್ಟರೆ ಹುಲಿ ಒಂದೇ, ಸಿಂಹ ಒಂದೇ,
ಆಮೇಲೆ ಕರಡೆ ಒಂದೇ ಎಲ್ಲ ಒಂದೊಂದೇ ಇತ್ತು. ಅದು ಹೆಂಗೆ ಟೈಮ್ ಸ್ಪೆಂಡ್ ಮಾಡುತ್ತೆ ಅಂತ ನಿಜ ನಂಗಂತೂ ಗೊತ್ತಿಲ್ಲ. ಇಷ್ಟು ಇಂಪ್ರೂವ್ಮೆಂಟ್ ಆಗಬೇಕು, ಬಟ್ ಯಾಕೆ ಆ ಥರ ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಲಾಸ್ಟ್ ಟೈಮು ಎರಡೆರಡು ಇರೋದೆಲ್ಲ ಇವಾಗ ಒಂದೊಂದೇ ಇದೆ. ಸೊ ಅದೇನಾಯಿತು ಅಂತ ನಿಜ ಗೊತ್ತಿಲ್ಲ. ಅದನ್ನ ರೀಸನ್ ಕೂಡ ಕೇಳೋಕ್ಕೆ ಹೋಗಬಾರ್ದು ಅಂತ. ಸೊ ನಾವು ನೋಡ್ಕೊಂಡು ಮನ್ವಿತ್ತಿಗೆ ಆಟ ಆಡ್ಸೋಕ್ಕೆ ಅಂದರೆ ತೋರ್ಸೋಕ್ಕೆ ಆನೆನ ಅಂತ ಹೇಳಿ ಬಂದ್ವಿ. ಸೊ ಫೈನಲಿ ಮನ್ವಿತ್ ತುಂಬಾ ಖುಷಿಪಟ್ಟ. ಅದರಲ್ಲೂ ಆ ಆನೆಗಳು ತುಂಟತನ ಅಂದರು. ಎಲ್ಲ ಪುಟಾಣಿ ಆನೆ ಅವೆಲ್ಲ. ಪುಟಾಣಿ ಆನೆ ಅಂತಂದರೆ ಒಂದು 2-3 ವರ್ಷದ ಆನೆ. ಸೊ ಅವೆಲ್ಲ ಹೆಂಗೆ ಅಂತಂದರೆ ಮಣ್ಣಲ್ಲಿ ಆಟ ಆಡೋದು, ಆಮೇಲೆ ನೀರಲ್ಲಿ ಆಟ ಆಡೋದೆಲ್ಲ ಮಾಡ್ತಾಯಿತ್ತು. ಎಲ್ಲ ಮನ್ವಿತನ ಹೋಲಿಕೆನೇ. ನಾನು ಹಾಗೆ ಹೇಳ್ತಾ ಇದ್ದೆ, ಮನ್ವಿತ್ ನೀನು ಕೂಡ ಮಣ್ಣು ಹಾಕ್ಕೊಳ್ತೀಯ ತಲೆ ಮೇಲೆ, ಮತ್ತು ನೀರು ಆಡ್ತೀಯ ಜಾಸ್ತಿ ನೋಡು, ಅದು ಹಾಗೆ ಮಾಡ್ತಾಯಿದೆ ಅಂತ. ಇಷ್ಟು ಚೆನ್ನಾಗಿ ಮಾಡ್ತಾಯಿದ್ವು ಅಂತಂದರೆ ಆನೆಗಳು ಮಕ್ಕಳು, ಈಗ ಮನುಷ್ಯರಲ್ಲಿ ಮಕ್ಕಳು ಇರ್ತಾರಲ್ಲ, ಸೊ ಅವರಿಗೆ ಆನೆಗಳಿಗೇನು ವ್ಯತ್ಯಾಸನೇ ಇಲ್ಲ. ಅಷ್ಟು ಮುಗ್ಧತೆ ಇರುತ್ತೆ. ಮಕ್ಕಳ ಥರ ಆಟ ಆಡ್ತಾಯಿದ್ವು. ನೋಡೋಕ್ಕೆ ತುಂಬ ಖುಷಿ ಆಯ್ತು. ನೋಡಿ ಎಷ್ಟು ಉರುಳಾಡ್ತಾ ಇದ್ದಾವೆ, ನೋಡೋಕ್ಕೆ ಖುಷಿ ಆಯ್ತು. ಎಲ್ಲರೂ ಹಾಗೆ ನಗ್ತಾಯಿದ್ರು ನೋಡಿಬಿಟ್ಟು. ಸೊ ಫೈನಲಿ ನೋಡ್ಕೊಂಡು ಬಂದ್ವಿ. ಮನ್ವಿತ್ತಿಗೆ ಅಂತಲೇ ಹೋಗಿದ್ದು ನಾವು ತೋರಿಸ್ಕೊಂಡು. ಆನಂತರ ಬರುವಾಗ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಬಂದ್ವಿ ನಾವು. ಸ್ವಲ್ಪ ಲೇಟ್ ಆಗಿತ್ತು ಬರೋಷ್ಟರೊಳಗೆ, 2:30-3 ಗಂಟೆ ಆಗ್ತಾ ಬಂದುಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸೊ 2 ದಿನದ ಬ್ಲಾಗ್ನ ಮರ್ಜಿಬಟ್ ಮಾಡ್ತಾ ಇದ್ದೀನಿ. ಡೈಲಿ ಬ್ಲಾಗ್ ಮಾಡೋಣ ಅಂತ ಅಂದರೆ ಇತ್ತೀಚೆಗೆ ಆಗ್ತಾನೆ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಹೆಲ್ತ್ ಪ್ರಾಬ್ಲಮ್ ಸ್ವಲ್ಪ ಇರೋದ್ರಿಂದ ಆದಷ್ಟು ಫಾಲೋ ಅಪ್ ಮಾಡ್ಕೊಳ್ತೀನಿ ಡೈಲಿ ಬ್ಲಾಗ್ ಮಾಡೋಕ್ಕೆ. ಓಕೆನಾ? ನೋಡಿ ಇಷ್ಟೆಲ್ಲ ಇವತ್ತು 2 ದಿನದ ಬ್ಲಾಗ್ನ ಮಾಡ್ದಾಯಿತು. ಶನಿವಾರ ಧನುರ್ಮಾಸ ಪೂಜೆ, ಅನಂತರ ಸತ್ಯನಾರಾಯಣ ಪೂಜೆ ಇತ್ತು. ಇವತ್ತು ಸಂಡೇ ಸ್ವಲ್ಪ ಫ್ರೀಯಾಗಿ ಮನ್ವಿತನ್ನ ಆನೆ ತೋರಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಸಿಕ್ಕಾಪಟ್ಟೆ ಖುಷಿಯಾದ ಮನ್ವಿತ್ತು. ಸೊ ಫೈನಲಿ ಇವತ್ತಿನ ಸಾಟರ್ಡೆ ಸಂಡೇ ಅಂತ 1-2 ರಜೆ ದಿನಗಳನ್ನ ಇದೇ ಥರ ಕಳೆದಿದ್ದಾಯಿತು. ಸೊ ನಾಳೆಯಿಂದ ಮತ್ತೆ ಅದೇ ಸೋಮವಾರ ಹಸ್ಬೆಂಡ್ ವರ್ಕು, ನಂದು ಅಡುಗೆ ಕೆಲಸ. ಸೊ ಇದೇ ಆಗುತ್ತೆ. ಲೈಫ್ ಅಲ್ವಾ. ಸೊ ಇದೇ ಥರ ಬರ್ತಾ ಹೋಗುತ್ತೆ ಪಾಠ ಅಂತ. ಸೊ ನೋಡ್ತಾ ಹೋಗ್ಬೇಕು, ಎಲ್ಲರೂ ಮಾಡ್ತಾ ಹೋಗ್ಬೇಕು. ಓಕೆ, ಈ ಬ್ಲಾಗ್ ಕೂಡ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಬ್ಲಾಗ್ ಸ್ವಲ್ಪ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಕಮರ್ಷಿಯಲ್ ಸ್ಟುಡಿಯೋ ಕದರಂತೆ. ಎಂತೈತ್ರಿ ಇಲ್ಲಿ? ಶಾಪಿಂಗ್ ಅಲ್ಲಿ ಹೋದಾಗ ಗೊತ್ತು ಮನೆ ಬರ್ತದೆ. ಏಯ್ ಹೊಡಿತೀನಿ, ಅಂತ ಬೋನು ಹೊಡಿತೀನಿ. ನಾನು వచ్చి ಖುಷಿ ಐತೆ ಇಪ್ಪಲ್ಲ